ನಮಸ್ತೆ ಗುರುಜಿ. ನಮಸ್ಕಾರ ಅಮ್ಮ. 2026ರಲ್ಲಿ ಮೇಷರಾಶಿಯ ಭವಿಷ್ಯ ಹೇಗಿದೆ ಗುರುಗಳೇ? 2026ರಲ್ಲಿ ಮೇಷರಾಶಿ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋಣ. ಅದು ಒಂದು ಎಲ್ಲರಿಗೂ ಇರ್ತಕ್ಕಂಥ ಕುತೂಹಲ, ಮುಂದೆ ವರ್ಷ ನಮ್ಗೆ ಹೇಗಿರುತ್ತೆ ಅಂತ. ಹ್ಮ್. ಈ ಮೇಷರಾಶಿಯವರಿಗೆ ರಾಶ್ಯಾಧಿಪತಿ ಕುಜ ಧನುರ್ರಾಶಿಯಲ್ಲಿದ್ದಾನೆ, ಅಂದ್ರೆ ಭಾಗ್ಯದಲ್ಲಿದ್ದಾನೆ. ಅಲ್ಲಿ ಬುಧ ಸಹ ಇದ್ದಾನೆ, ಗುರು ಬಲ ಇಲ್ಲ, ಶನಿ ಬಲ ಇಲ್ಲ, ಸಾಡೆ ಸಾತಿ ಆರಂಭ ಆಗಿದೆ. ಉತ್ತಮ ದಿನಗಳು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು. ಕುಟುಂಬ ದಾಯಾದಿ ಕಲಹಗಳು ಸ್ವಲ್ಪ ಜಾಸ್ತಿ ಆಗುತ್ತೆ. ಅದು ಕೋಪಕ್ಕೂ ಸಹ ತಿರುಗಬಹುದು. ಸ್ವಲ್ಪ ಎಚ್ಚರಿಕೆ ಇಟ್ಕೊಂಡಿರಿ, ಮಿತಿಮೀರಿ ಕೋಪ ಮಾಡ್ಕೊಳ್ಳೋದು ಬೇಡ. ಹಣಕಾಸಿನ ವ್ಯವಹಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ವಿದೇಶದಲ್ಲಿ ಓದುತ್ತಿರುವವರಿಗೆ ಉದ್ಯೋಗ ದೊರೆಯುತ್ತೆ. ವಿದೇಶದಲ್ಲಿ ಯಾರ್ಯಾರು ಉದ್ಯೋಗ ಅರಸ್ತಿರ್ತಾರೆ ಅವರಿಗೆ ಕೆಲಸ ಸಿಗುತ್ತೆ. ಅಕ್ಟೋಬರ್ ಕೊನೆವರೆಗೆ ಖರ್ಚು ಹೆಚ್ಚಾಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ ಅನುಕೂಲ ಹೆಚ್ಚು. ಎಲ್ಲ ರೀತಿಯ ಶಿಸ್ತನ್ನ ರೂಢಿಸಿಕೊಳ್ಳೇಬೇಕಾಗತ್ತೆ. ರಾಜಕೀಯದವರಾಗ್ಲಿ, ಸಾಮಾನ್ಯ ಪ್ರಜೆಗಳಾಗ್ಲಿ ಆರ್ಥಿಕ ಶಿಸ್ತು, ದೈನಂದಿನ ಶಿಸ್ತನ್ನ ರೂಢಿಸ್ಕೊಳ್ಬೇಕು. ಮೇ ನಂತರ ಸ್ವಲ್ಪ ಆದಾಯ ಹೆಚ್ಚುತ್ತೆ. ಅಂದ್ರೆ ಗುರು ಕಟಕ ರಾಶಿಗೆ ಹೋದಾಗ ಆದಾಯ ಹೆಚ್ಚುತ್ತೆ. ಮತ್ತೆ ಉದ್ಯೋಗದಲ್ಲಿ ಹೆಚ್ಚು ಅನುಕೂಲವಿರುತ್ತೆ. ಮೂಳೆ ಮತ್ತು ಹಲ್ಲುಗಳ ತೊಂದರೆಗಳು ಕಾಣಬಹುದು. ಕೆಲವರಿಗೆ ಮೂಳೆ ನೋವು ಬರ್ಬೋದು, ಕೆಲವರಿಗೆ ಹಲ್ಲಿನ ತೊಂದರೆಗಳು ಕಾಣಬಹುದು. ಮೇ ಕೊನೆವರೆಗೆ ಹೊಸ ಹೂಡಿಕೆಗಳು ಬೇಡ. ಯಾವುದೇ ಹೆವಿ ಇನ್ವೆಸ್ಟ್ಮೆಂಟ್ ಮಾಡೋದಾದ್ರೆ ಮಾಡಕ್ಕೆ ಹೋಗ್ಬೇಡಿ. ಹಿರಿಯರ ಆಸ್ತಿ ದೊರೆಯಬಹುದು. ಪಿತರಾರ್ಜಿತ ಆಸ್ತಿ, ಅಜ್ಜಿ ಆಸ್ತಿ, ತಾಯಿ ಆಸ್ತಿ, ಈ ತರ ಯಾವ್ದಾದ್ರು ಒಂದು ಸಿಗುತ್ತೆ. ಪಂಚಮದಲ್ಲಿ ಕೇತು ಇರುವುದರಿಂದ ಗರ್ಭಿಣಿಯರು ಎಚ್ಚರ. ಯಾಕೆಂದ್ರೆ ಗರ್ಭಪಾತಗಳು ಅಥವಾ ಗರ್ಭ ವ್ಯತ್ಯಾಸಗಳು ಆಗ್ಬೋದು. ಸ್ವಲ್ಪ ಎಚ್ಚರವಾಗಿರಿ. ಭಾಗ್ಯ ಶುಕ್ರನಿಂದ ಮದುವೆ ಫಲಿಸುತ್ತದೆ. ಭಾಗ್ಯದಲ್ಲಿ ಶುಕ್ರ ಇರುವುದರಿಂದ ಮದುವೆಯ ಯತ್ನದಲ್ಲಿ ಸ್ವಲ್ಪ ಒಳ್ಳೆ ಅಂಶಗಳನ್ನ ಕಾಣಬಹುದು. ನಿಮ್ಮ ಮಕ್ಕಳಿಂದ ನಿಮಗೆ ನೆರವು ದೊರೆಯುತ್ತೆ. ಪ್ರೇಮಿಗಳಲ್ಲಿ ಸ್ವಲ್ಪ ಸಮಸ್ಯೆಗಳು ಬರ್ಬೋದು. ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಲ್ವಾ, ಇವ್ರನ್ನ ಅವ್ರು ಸರಿಗೆ ಅರ್ಥ ಮಾಡ್ಕೊಳ್ಳದೆ ಇರೋದು, ಅವ್ರನ್ನ ಇವ್ರು ಸರಿಗೆ ಅರ್ಥ ಮಾಡ್ಕೊಳ್ಳೋದು ಆಗ್ಬೋದು. ಆದರೆ ಪ್ರೇಮ ಮುಂದುವರಿಯುತ್ತೆ, ಪ್ರೇಮಿಗಳು ದೂರ ಆಗಲ್ಲ. ಇದಕ್ಕಿಂತ ಇನ್ನೂ ಹೆಚ್ಚಿಗೆ ಏನಾದ್ರು ಒಳ್ಳೇದಾಗಬೇಕು ಅಂದ್ರೆ ನೀವೇನ್ ಮಾಡಿ, ಈಶ್ವರನ ಆರಾಧನೆ ಮಾಡಿ, ಆದಿತ್ಯ ಹೃದಯ ಪಠಣೆ ಮಾಡಿ. ಇಲ್ಲಿ ಆರಾಧನೆ ಅಂದ್ರೆ ದೈವ ದರ್ಶನ, ಅವುಗಳ ಸ್ತುತಿ ಹೇಳೋದು, ನಾಮಾವಳಿಗಳು ಹೇಳೋದು ಮಾಡೋದ್ರಿಂದ ನಿಮ್ಗೆ ಸ್ವಲ್ಪ ಒಳ್ಳೇದಾಗುತ್ತೆ. ಇದಿಷ್ಟು ಮೇಷರಾಶಿಯ ಒಂದು ಭವಿಷ್ಯ. ಧನ್ಯವಾದಗಳು ಗುರುಗಳೇ. ಆಗ್ಲಮ್ಮ.